ಎಲ್ಲ ಪುರಾತನರ ನೆರೆದ ಭಕ್ತಿ. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ಅವರ 48ನೇ ಹುಟ್ಟುಹಬ್ಬದ ಅಂಗವಾಗಿ ತಿಪ್ಪರಾಜ್ ಹವಾಲ್ದಾರ್ ಅಭಿಮಾನಿ ಬಳಗದ ವತಿಯಿಂದ ನಗರದ ಹೊರವಲಯದ ಲಲಿತಾ ವೃದ್ಧಾಶ್ರಮದಲ್ಲಿ ವಯೋವೃದ್ಧರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಮಾಜಿ ಶಾಸಕರ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಆಶ್ರಮಕ್ಕೆ ಬೇಕಾದ ದವಸ ಧಾನ್ಯಗಳನ್ನು ವಿತರಿಸಿದರು. ನಂತರ ಜಗದೀಶ್ ವಕೀಲರು ಮಾತನಾಡಿ, ಯುವಕರ ಕಣ್ಮನಿ ಅಭಿವೃದ್ಧಿ ಚಿಂತಕರಾದ ಮಾಜಿ ಶಾಸಕರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂಬ ನಿಟ್ಟಿನಲ್ಲಿ ಆಶ್ರಮದಲ್ಲಿ ಆಚರಣೆ ಮಾಡಿದ್ದು, ತಿಪ್ಪರಾಜು ಹವಾಲ್ದಾರ್ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಮಾನಗಳಲ್ಲಿ ಜನರ ವಿಶ್ವಾಸದೊಂದಿಗೆ ಉನ್ನತ ಸ್ಥಾನಮಾನ ಅವರಿಗೆ ದೊರೆಯಲಿ ಎಂದು ಹಾರೈಸಿದರು. ತಂದೆ ತಾಯಿ ಇಲ್ಲದವರು ಅನಾಥರಲ್ಲ, ತಂದೆ ತಾಯಿ ಇದ್ದು ಅವರನ್ನು ದೂರ ಮಾಡಿಕೊಂಡವರು ಅನಾಥರೆಂದು ಭಾವುಕರಾದರು. ಈ ಸಂದರ್ಭದಲ್ಲಿ ಶಂಕರ್ ಗೌಡ ಮಿರ್ಜಾಪುರ, ಅಚ್ಯುತ್ ರೆಡ್ಡಿ, ವೀರೇಂದ್ರ ಪಾಟೀಲ್, ಶಿವರಾಜ್ ಎಲ್ಐಸಿ, ಸುರೇಶ್ ಪಾಟೀಲ್, ಮಹಂತೇಶ್ ಮುಕ್ತಿ, ವೀರಯ್ಯ ಸ್ವಾಮಿ ಆಶಪುರ, ಶಾಂತಕುಮಾರ್ ಉಪ್ರಾಳ, ಶಿವು ಜಾಲ್ಬೆಂಚಿ, ನರಸಿಂಹನಾಯಕ ಹಂಚಿನಾಳ, ವಿಜಯ್ ಕುಮಾರ್ ಪಾಟೀಲ್ ವಡ್ಲಂ ದೊಡ್ಡಿ ಇನ್ನೂ ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು. ಸ್ವಲ್ಪ ಸೈಡ್ ಸಾಮಗ್ರಿಗಳಿದ್ದಲ್ಲಿ ಯಾಕಂದ್ರೆ ಎಲ್ಲರೂ ಇಲ್ಲಿರ್ತಕ್ಕಂಥ ವೃದ್ಧ ತಂದೆ ತಾಯಿಗಳೇ, ಈಗಾಗಲೇ ಇವತ್ತಿನ ದಿನ ನಾವು ಇಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಇದೇ ಬಡಾವಣೆಯ ಏನು ರಾಯಲ್ ಫೋರ್ಟ್ ಅಂತ ಏನು ಲಾಡ್ಜ್ ಇದೆ, ಆಮೇಲೆ ಈ ಲೇಔಟಿಂದು ಮಾಲೀಕರು ಕೂಡ ಅವರು ತಿಪ್ಪರಾಜ್ ಹವಾಲ್ದಾರ್ ಅಂತ. ಅವರು ಮೂಲತಃ ಶಾಪುರ್ನವರಾದರೂ ಕೂಡ ರಾಯಚೂರಿನಲ್ಲಿ ಬಂದು ಇಲ್ಲಿ ನೆನೆಸಿಕೊಂಡು ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಒಂದು ಸಲ MLA ಆಗಿ ಗೆದ್ದು 2 ಸಲ MLA ಆಗಿ ಸೋತಿರ್ತಕ್ಕಂಥ ವ್ಯಕ್ತಿ. ನಮಗೆಲ್ಲ ಗೊತ್ತಿರುವಂತೆ ಅತ್ಯಂತ ಸರಳ ಮತ್ತು ಸಜ್ಜನಿಕೆ ಮತ್ತು ಪ್ರಾಮಾಣಿಕವಾದಂಥ ವ್ಯಕ್ತಿ. ಏನಪ್ಪ ಅಂದರೆ, ಇವತ್ತು ಆತನ ಹುಟ್ಟುಹಬ್ಬ 48ನೇ ಹುಟ್ಟುಹಬ್ಬನ್ನು ನಾವು ಎಲ್ಲರೂ ನಿರ್ಣಯ ಮಾಡಿ ಪಕ್ಷದ ಕಾರ್ಯಕರ್ತರು ಈ ಒಂದು ಆಶ್ರಮದಲ್ಲಿ ಮಾಡೋಣ ಅಂತಕ್ಕಂಥ ವಿಚಾರಕ್ಕೆ ಬಂದು ನಾವಿಲ್ಲಿ ಮಾಡ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನಾನು ಫಸ್ಟ್ ಟೈಮ್ ನಾನು ಬಂದಿದ್ದು, ಎಲ್ಲ ಹಿರಿಯ ತಂದೆ ತಾಯಿಗಳು ನೋಡಿದ್ರೆ ಭಾರಿ ದುಃಖ ಅನ್ನಿಸ್ತದೆ ಮನಸ್ಸಿಗೆ. ಅದರಷ್ಟು ಕಷ್ಟ ಆಗ್ತದೆ ನೋಡಿ. ತಂದೆ ತಾಯಿ ಇಲ್ಲಿ ಫಸ್ಟ್ ಒಂದಾದ ಅಪ್ಪ ಅಮ್ಮ ಇಲ್ಲದವರು ಅನಾಥರಲ್ಲ. ನಮ್ಮ ತಂದೆ ತಾಯಿ ಇಬ್ಬರು, ನಮ್ಮ ತಂದೆ ಇಲ್ಲ ತಾಯಿ ಇಲ್ಲ ತೀರ, ನಾವು ಅನಾಥರಲ್ಲ. ಇದ್ದರೂ ನೋಡ್ಕೊಳ್ಳಾರ್ದವರು ನಿಜವಾದ ಅನಾಥರು ಅಂತಕ್ಕಂಥ ಮಾತಾಡಿ ನೋಡಿ. ನಮ್ಮ ಪಕ್ಷದ ನಾಯಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸರಳ ಸಜ್ಜನಿಕೆ ಪ್ರಾಮಾಣಿಕ ನಾಯಕರಾದ ತಿಪ್ಪರಾಜ್ ಹವಾಲ್ದಾರ್ ಅವರ ಒಂದು 48ನೇ ಜನ್ಮದಿನಾಚರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿವಸ ಈಗಾಗಲೇ ತಂದೆ ತಾಯಿ ಬಗ್ಗೆ ಹೇಳಿದರೆ, ನಾನು ಒಂದು ಉದಾಹರಣೆಯನ್ನು ಇವತ್ತು ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಇತ್ತೀಚೆಗೆ ಒಂದು ಜಾಹೀರಾತು ವಿದೇಶದಲ್ಲಿ ಪತ್ರಿಕೆಯಲ್ಲಿ ಒಂದು ಜಾಹೀರಾತು ಬಂದಿದೆ. ವೃದ್ಧ ದಂಪತಿ ಬೇಕಾಗಿದ್ದಾರೆ. ಅವರು ಇಬ್ಬರು ವೈದ್ಯರು, ತಂದೆ ತಾಯಿ, ಮಕ್ಕಳು ನೋಡ್ಕೊಳ್ಳೋರು ಯಾರಿಲ್ಲ, ತಂದೆ ತಾಯಿ ಇಲ್ಲ ಅವರಿಗೆ. ಅವರು ವೃದ್ಧ ದಂಪತಿ ಬೇಕಾಗಿದ್ದಾರೆ ಅಂತ ಒಂದು ಜಾಹೀರಾತು ವಿದೇಶಿ ಪತ್ರಿಕೆಯಲ್ಲಿ ಬಂದಿತ್ತು. ಅವರು ಒಬ್ಬರು ದಂಪತಿಗಳು ಫೋನ್ ಮಾಡಿ ಕೇಳಿದ್ರು, ಏನು ಮಾಡ್ಬೇಕು ನಾವು ಬರ್ತೀವಿ ಅಂತ. ನೀವು ಏನು ಮಾಡಿ, ನಾವು ಮನೆಗೆ ಬಂದಾಗ ಪ್ರೀತಿಯಿಂದ ಮಾತಾಡ್ಸೋರು, ಊಟ ಮಾಡಿದ್ರೆ ಎಲ್ಲ ಕೇಳೋರು, ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ಳೋರು ಬೇಕಾಗಿದೆ ಅಂತೇಳಿ ಅವರು ಒಂದು ಎಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ, ಇಷ್ಟೇ ಕೆಲಸ ಮಾಡ್ಬೇಕು ನೀವು. ತಂದೆ ತಾಯಿ ಇಲ್ಲದವ್ರಿಗೆ ತಂದೆ ತಾಯಿ ಬೇಕಾಗಿದ್ದಾರೆ.
ತಂದೆ ತಾಯಿ ಇದ್ದವರಿಗೆ ತಂದೆ ತಾಯಿ ಬೆಲೆ ಗೊತ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಜಗತ್ತಿನಲ್ಲಿ ನಡೀತಾ ಇದೆ. ಆದ್ರಿಂದ ಎಲ್ಲರೂ ಅವ್ರ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕಂತ ಹೇಳ್ತಾ ನನ್ನ ಒಂದು 2 ಮಾತು ಮುಗಿಸ್ತೀನಿ. ರಾಯಚೂರು ಗ್ರಾಮೀಣ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪರಾಜ್ ಸರ್ ಅವರ ಏನಿವತ್ತು ನಾವು ಈ ಲಲಿತ ಆಶ್ರಮದಲ್ಲಿ ಹುಟ್ಟಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಹಿರಿಯೆಲ್ಲ ನಿಶ್ಚಯಿಸಿದ್ದಾರೆ. ನಿಜವಾಗಲೂ ಈ ಒಂದು ಸ್ಥಳದಲ್ಲಿ ಅವರು ಹುಟ್ಟಹಬ್ಬವನ್ನು ಆಚರಣೆ ಮಾಡ್ತೀವಿ, ನಿಜವಾಗ್ಲೂ ನಮ್ಮೆಲ್ಲರೂ ಖುಷಿ ಕೊಡುವಂಥ ವಿಚಾರ. ಯಾಕಂದರೆ ಇಲ್ಲಿರ್ತಕ್ಕಂಥ ಎಲ್ಲರಿಗೆ ಒಬ್ಬರು ತಂದೆ ತಾಯಿ ಉಂಟು. ಇಲ್ಲಿ ಬಂದಿರತಕ್ಕಂಥವ್ರು ನಮ್ಮೆಲ್ಲರಿಗೂ ಭಾಳಷ್ಟು ಜನ ತಾಯಿಯಂದರು, ಭಾಳಷ್ಟು ಜನ ತಂದೆಗಳಿದ್ದೀರಿ. ನಿಮ್ಮ ಆಶೀರ್ವಾದ ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಮೇಲೆ ಇರಲಿ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ನೀವು ಯಾರು ಅನಾಥರಲ್ಲ, ನೀವು ದೇವರ ಮಕ್ಕಳು, ನಿಮಗೆ ದೇವರ ಆಶೀರ್ವಾದ ಇದೆ. ಆದ್ದರಿಂದ ಭಗವಂತ ನಿಮಗೆ ಯಾವತ್ತೂ ಕೂಡ ನಿಮ್ಮ ಮೇಲೆ ಸದಾ ಆಶೀರ್ವಾದ ಇಟ್ಟೇ ಇರ್ತಾನೆ. ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ಈ ಹುಟ್ಟಹಬ್ಬನ ಆಚರಿಸ್ಕೊಳ್ಳುವಂಥ ನಮ್ಮ ತಿಪ್ಪರಾಜ್ ಸರ್ ಅವರ ಮೇಲೆ ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಆಶೀರ್ವಾದ ಇರಲಿ. ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ಕೂಡ ಅವರ ರಾಜಕೀಯ ಭವಿಷ್ಯಕ್ಕೆ ಒಂದು ಭದ್ರ ಬುನಾದಿ ಆಗಲಿ, ಅವರು ಮತ್ತೊಮ್ಮೆ ಗೆದ್ದು ಬರಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಆಶೀರ್ವಾದವನ್ನು ಕೇಳೋಕ್ಕೆ ನಾವು ಇವತ್ತು ಬಂದಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಕೂಡ ತಾವು ಆರೋಗ್ಯವಾಗಿರಲಿ, ತಮ್ಮ ಆಯುಷ್ ಕೂಡ ಗಟ್ಟಿಯಾಗಿರಲಿ. ನಿಮ್ಮ ಸದಾಕಾಲ ನಿಮ್ಮ ಪ್ರೀತಿ ಆಯುಷ ಎಲ್ಲರ ಮೇಲೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಮೇಲೆ ಇರಲಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕೇಕ್ ಕಟ್ ಮಾಡಿ